ಈಗಾಗಲೇ ರಾಜ್ಯದಲ್ಲಿ ಅವರ ಒಂದು ಟೇಬಲ್ ಮುಂದೆ ಸಾಕಷ್ಟು ಹಗರಣಗಳ ಒಂದು ಫೈಲ್ಸ್ ಪೆಂಡಿಂಗ್ ಇದೆ. ಕುಮಾರಸ್ವಾಮಿ ಅವ್ರ ಮೇಲೇನೂ ಇದೆ, ಮುರುಗೇಶ್ ನಿರಾಣಿ ಅವ್ರ ಮೇಲೇನೂ ಇದೆ, ಶಶಿಕಲಾ ಜೊಲ್ಲೆ ಅವ್ರ ಮೇಲೇನೂ ಇದೆ. ಕಿಟ್ಕಾಯಿನ ಹಗರಣದ ವಿಚಾರವಾಗಿ ಬೊಮ್ಮಾಯಿ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳ ವಿಚಾರನೂ ಸಹ ಅಲ್ಲಿ ಇರಂತದ್ದು. ಇವೆಲ್ಲಾನು ಸಹ ಅವರು ಸಮಗ್ರ ತನಿಖೆ ಮಾಡೋಂಥದ್ದು, ಇಲ್ಲ ಅದ್ರ ಬಗ್ಗೆ ಅರ್ಥ ತಿಳ್ಕೊಳ್ಳೋಂಥದ್ದು, ಅದನ್ನ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡಂತ ಆದೇಶನ ಇವ್ರು ಮಾಡ್ಬೋದಿತ್ತು. ಯಾಕಂದ್ರೆ ಅದನ್ನು ಮಾಡ್ಲಿಲ್ಲ. ಅವರು ಬಿಜೆಪಿಗೆ ಕೂರಿಸ್ಕೊಂಡ್ರಂತ ಮುಖಂಡರುಗಳು. ಸಿದ್ದರಾಮಯ್ಯನವ್ರ ಮೇಲೆ ಒಂದೇ ದಿನದಲ್ಲಿ ದೂರು ಬರ್ತದೆ, ಸಾಯಂಕಾಲನೇ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡಂತ ಸಾಹಸ ಮಾಡ್ತಾರೆ ಅಂತಂದ್ರೆ ಅವರ ಸಂವಿಧಾನದ ಅವರ ಹಕ್ಕನ್ನ ಏನಿದೆ ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದಾರೆ ಅಂತೇಳಿ ನಮ್ಗೆ ಒಂದು ಕನ್ನಡಿ ಕಣ್ಣಂಗ್ ಕಾಣ್ತಾ ಇದೆ. ಯಾಕಂದ್ರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ, ನಮ್ಮ ಕಾಂಗ್ರೆಸ್ ಮುಖ್ಯಮಂತ್ರಿ ಮೇಲೆ ಮಾತ್ರ ಅವರು ವಿಚಾರಣೆ ಒಳಪಡಿಸಿ ಅಂತ ಆದೇಶ ಮಾಡ್ತಾರೆ ಅಂದ್ರೆ ಅದು ಬಹಳಷ್ಟು ಸತ್ಯ ಕಾಣ್ತಾ ಇದೆಯಲ್ಲ, ಕಣ್ಮುಂದೆನೆ ಇರೋದ್ರಿಂದ ಅವರು ನೇರವಾಗಿ ಬಿಜೆಪಿಯ ಒಬ್ಬ ಕಾರ್ಯಕರ್ತನಂತ ಕೆಲಸ ಮಾಡ್ತಾ ಇರೋದು, ಮತ್ತೆ ದೆಹಲಿ ವರಿಷ್ಠ ಅಣತಿ ಏನಿದೆ ಅದರ ಕೈಗೊಂಬೆ ಕೆಲಸ ಮಾಡ್ತಾ ಇರೋದು ಸಾಕಷ್ಟು ನಿದರ್ಶನಗಳು ಪುರಾವೆ ಇರುತ್ತೆ. ಅವ್ರ ವರ್ತನೆಯನ್ನು ಸಹ ಹಂಗೆ ಇರೋದ್ರಿಂದ ಈ ರಾಜ್ಯದಲ್ಲಿ ಅವರ ಆ ರೀತಿಯಾದಂತ ವಾತಾವರಣ, ಆ ರೀತಿ ಕಾರ್ಯನಿರ್ವಹಿಸುವಂತ ರಾಜ್ಯಪಾಲರು ನಮಗೆ ಬೇಡ, ಅವ್ರು ವಾಪಸ್ ಆಗ್ಬೇಕು. ಮತ್ತೊಬ್ಬ ರಾಜ್ಯಪಾಲರು ರಾಜ್ಯದ ಹಿತ ಕಾಪಾಡಂತ ರಾಜ್ಯಪಾಲರು ರಾಜ್ಯಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ನಡಕ ಆಗ್ತಾ ಇರೋದು ಸೃಷ್ಟಿ ಮಾಡ್ಕೊಂಡು ಅದನ್ನ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಪ್ರಚಾರ ಮಾಡಂತದ್ದು ಸಿದ್ದರಾಮಯ್ಯನವರ ಅವರ ಒಂದು ವರ್ಚಸ್ಸಿಗೆ ಚುಕ್ಕಿ ಬರೋ ರೀತಿ, ಕಪ್ಪು ಚುಕ್ಕೆ ಬರೋ ರೀತಿ ಅವ್ರೇನು ಬಿಂಬಿಸ್ತಾ ಇದ್ದಾರೆ. ಅದರಲ್ಲಿ ಇವರು ಪ್ರಯತ್ನ ಸಫಲ ಆಗೋದಿಲ್ಲ, ಇದರಲ್ಲಿ ಅವರು ನಿಸ್ಸಫಲರಾಗ್ತಾರೆ. ಯಾಕಂದ್ರೆ ಅದ್ರಲ್ಲಿ ಏನು ಉರುಳಿಲ್ಲ, ಸತ್ಯ ಇಲ್ಲ, ಸುಳ್ಳಿನ ಸತ್ಯ ಅಂತ ಹೇಳಕ್ ಕೊಟ್ಟಿರೋದ್ರಿಂದ ಸುಳ್ಳೆ ಆಗ್ತದೆ, ಹಾಲೆ ನೀರೇ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಈ ಒಂದು ಮೂಢ ಹಗರಣದಿಂದ ಯಾವುದೇ ರೀತಿ ತೊಂದರೆ ಆಗುತ್ತಿಲ್ಲ, ಸಮಸ್ಯೆನಾಗುತ್ತಿಲ್ಲ. ಉದ್ದೇಶಪೂರ್ವಕವಾಗಿ ರಾಜ್ಯಪಾಲರ ಹುದ್ದೆನ ಇವರು ಅಧಿಕಾರದಿಂದ ಬಳಸ್ಕೊಳ್ತಾ ಇರೋಂಥದ್ದು ಸಹ ನಮ್ಗೆ ಕಾಣ್ತಾ ಇದೆ. ಅದೇ ಒತ್ತಡದಲ್ಲೇ ರಾಜ್ಯಪಾಲರು ಸಹ ಅವರ ಕೊಯ್ಗೊಂಬೆ ರೀತಿ ತರಾತುರಿ ರಾತ್ರೋರಾತ್ರಿ ಒಂದನೇ ದಿನದಲ್ಲಿ ಶೋಕಾಸ್ ನೋಟಿಸ್ ಕೊಡೋದೇನು, ಅವ್ರನ್ನ ಮೂರನೇ ಖಾಸಗಿ ದೂರದಾರನ್ನ ಕರೆಸಿ ರಾಜಭವನದಲ್ಲಿ ಆತಿಥ್ಯ ಕೊಟ್ಕೊಂಡು ಚರ್ಚೆ ಮಾಡೋದು, ಇವೆಲ್ಲಾನು ನೋಡಿದಾಗ ಎಲ್ಲ ಒಂದ್ ರೀತಿ ಈ ರಾಜ್ಯದಲ್ಲಿ ದೇಶದಲ್ಲಿ ಸಂವಿಧಾನದ ಹಕ್ಕುಗಳೇನಿದೆ ಅದರ ಮುಖ್ಯಮಂತ್ರಿ ಅವರಿಗೆ ಮೂರನೇ ಅಷ್ಟೊಂದು ಮಹತ್ವ ಕೊಡುವಂತದ್ದು ಇದರಲ್ಲಿ ಅವಶ್ಯಕತೆ ಇರ್ಲಿಲ್ಲ. ಅದರಲ್ಲಿ ಸತ್ಯ ಅಸತ್ಯಗಳನ್ನ ಪರಾಮರ್ಶೆ ಮಾಡೋದಕ್ಕೆ ರಾಜ್ಯಪಾಲರು ಮನ್ಸು ಮಾಡ್ಬೇಕಿತ್ತು, ಅದಕ್ಕೆ ಸಮಯ ತಗೋಬೇಕು, ದಿನಕ್ಕೆ ತಗೊಂಡು ಅದ್ರ ಬಗ್ಗೆ ಶೋಧನೆ ನಡೆಸಬೇಕಿತ್ತು. ತದನಂತರ ಅವರು ಒಂದು ಕಾರ್ಯಗತ ಮಾಡಂತ ಒಂದು ಆದೇಶ ಮಾಡಿದ್ರೆ ರಾಜ್ಯಪಾಲರಿಗೆ ನಾವು ಸಹ ಗೌರವ ಕೊಟ್ಕೊಂಡು ಅವರ ವಿಚಾರವಾಗಿ ನಾವು ಚಕಾರ ಎತ್ತುವಂತದ್ದಿರ್ಲಿಲ್ಲ. ಎಲ್ಲಿ ಆತರವಾಗಿ ಬಿಜೆಪಿಗರ ಮಾತು ಕೇಳ್ಕೊಂಡು ಅವರ ಒಬ್ಬ ಕಾರ್ಯಕರ್ತನಂತ ಕೆಲಸ ಮಾಡಿ ಈ ರಾಜ್ಯ ಸರ್ಕಾರದ ಅಧಿಕಾರನ ಕೆಳಗಿಳಿಸಂತ ಹುನ್ನಾರಕ್ಕೆ ಇವರು ಸಹ ಪೋಷಣೆ ಮಾಡ್ತಾ ಇರೋಂಥದ್ದು, ಅಧಿಕಾರ ಬೆಳೆಸ್ಕೊಂಡು ಇದು ಎಲ್ಲ ಕನ್ನಡಿಗರು ನಾವೆಲ್ಲರೂ ಸಹ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಪ್ರತಿಯೊಬ್ಬ ಕನ್ನಡಿಗರು ಸಹ ಸಿದ್ದರಾಮಯ್ಯರ ಪರವಾಗಿ ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿರುವಂತದ್ದು ಆಗ್ತಾ ಇದೆ. ಪ್ರತಿಯೊಬ್ಬ ಶಾಸಕ ಸಚಿವರು ಸಹ ಅವ್ರ ಬೆನ್ನಿಗೆ, ಸಾಮಾನ್ಯ ಪ್ರಜೆಗಳು ಸಹ ಯಾರು ತಪ್ಪು ಮಾಡ್ತಾರೆ ಯಾರು ಮಾಡೋದಿಲ್ಲ. ತಪ್ಪು ಮಾಡೋದಕ್ಕೆ ಸಿದ್ದರಾಮಯ್ಯನವ್ರಿಗೆ 40-45 ವರ್ಷಗಳ ಸಮಯ ಬೇಕಿರ್ಲಿಲ್ಲ. ಅವರ ಚರಿತ್ರೆನೇ ಒಂದು ಖಾಲಿ ಬಿಳಿ ಕಾಗದ ಇದೆ, ಅದರಲ್ಲಿ ಎಲ್ಲರೂ ಸಹ ಕಪ್ಪು ಚುಕ್ಕೆ ಇಟ್ಕೊಂಡು ಬರ್ತಾ ಇರೋದು. ಇವತ್ತು ಏಕಾಏಕಿ ಇವರ ಒಂದು ಏನು ಸುಳ್ಳಿನ ಪ್ರಚಾರದಿಂದ ಅವರಿಗೆ ಹಿನ್ನಡೆ ಆಗುವಂತ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ತಡ ಆಗ್ತದೆ, ಸಿದ್ದರಾಮಯ್ಯನವರಿಗೆ ಜಯ ಸಿಗ್ತದೆ.